ಶಿಕ್ಷಣ ಬೈ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. B.Ed ಪ್ರಥಮ ಸೆಮ್ನ UDP ಅಂಡರ್ಸ್ಟ್ಯಾಂಡಿಂಗ್ ಪೆಡಗಾಗಿ ಸೋಷಿಯಲ್ ಸೈನ್ಸ್ನಲ್ಲಿ 10 ಅಂಕದ ಒಂದು ಪ್ರಶ್ನೆ ತೊಗೊಂಬಂದಿದ್ದೀನಿ. ಭಾರತದ ಭಾಷಾ ನೀತಿಯ ಬಗ್ಗೆ ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ. ಇದು 10 ಅಂಕದ ಪ್ರಶ್ನೆ ಆಗಿರುತ್ತೆ. 10 ಅಂಕದ ಪ್ರಶ್ನೆಗೆ ಉತ್ತರ ಹೇಗೆ ಬರಿಬೇಕು ಅಂತ ನೋಡ್ತಾ ಹೋಗೋಣ. ಪ್ರಶ್ನೆ ಹೀಗಿರುತ್ತೆ: ಭಾರತದ ಭಾಷಾ ನೀತಿಯ ಬಗ್ಗೆ ವಿಮರ್ಶಾತ್ಮಕವಾಗಿ ಚರ್ಚಿಸಿ. ಇದು ನೀವು ಮಾಡೋ ವಿಮರ್ಶೆ ಆಗಿರುತ್ತೆ. ಹಾಗಾಗಿ ಹೀಗೆ ಬರಿಬೇಕು ಅಂತಿಲ್ಲ, ಏನೇನು ಪಾಯಿಂಟ್ಸ್ನ ಬರಿಬೇಕು ಅಂತ ನೋಡ್ಕೊಳ್ತಾ ಹೋದರೆ ಸಾಕು, ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರಿಬೋದು. ಪೀಠಿಕೆ: ಭಾರತ ಬಹುಭಾಷಿಕರ ದೇಶ. ಇಂತಹ ದೇಶದಲ್ಲಿ ಶಿಕ್ಷಣ ಮಾಧ್ಯಮವಾಗಿ ಭಾಷೆಯ ಪಾತ್ರವನ್ನು ನಿರ್ಧರಿಸುವುದು ಬಹು ಸವಾಲಿನ ಕೆಲಸ. ಶಿಕ್ಷಣ ಇಂದು ರಾಷ್ಟ್ರೀಯ ವಿಷಯ. ಇದು ರಾಷ್ಟ್ರದ ಭವಿಷ್ಯ ರೂಪಿಸುವ ಮಾಧ್ಯಮ. ಶಿಕ್ಷಣದ ಕುರಿತ ನಿರ್ಣಯಗಳು ದೂರಗಾಮಿ ಪರಿಣಾಮ ಹೊಂದಿರುವುದರಿಂದ ನಿರ್ಣಯ ಕೈಗೊಳ್ಳುವ ಮೊದಲು ಸಾಕಷ್ಟು ಚಿಂತನೆ ಅವಶ್ಯಕ. ಜ್ಞಾನಗಳಿಕೆ ಶಿಕ್ಷಣದ ಸೀಮಿತ ಉದ್ದೇಶವಾದರೆ ಸರ್ವಾಂಗೀಣ ವ್ಯಕ್ತಿತ್ವದ ವಿಕಾಸ ಶಿಕ್ಷಣದ ಸಮಗ್ರ ಉದ್ದೇಶವಾಗಿದೆ. ಒಂದೊಂದು ಮಗುವೂ ಒಂದೊಂದು ವಿಶಿಷ್ಟ ಶಕ್ತಿ. ಮಗುವಿನಲ್ಲಿ ಅಂತರ್ಗತವಾದ ಈ ವಿಶಿಷ್ಟ ಶಕ್ತಿಯನ್ನು ಅಭಿವ್ಯಕ್ತಿಗೊಳಿಸುವಲ್ಲಿ ಭಾಷೆ, ಶಿಕ್ಷಣ ಪ್ರಮುಖ ಸಾಧನಗಳು. ಸಂವಹನ ಶಕ್ತಿಯಾದ ಭಾಷೆ ಶಿಕ್ಷಣ ಪ್ರಾಣದ ಉಸಿರಾಗಿದೆ. ಹಾಗಾಗಿ ಪೀಠಿಕೆ ಇಷ್ಟು ಬರೀಬೇಕು. ಮುಂದೆ ವಿಷಯ ವಿಶ್ಲೇಷಣೆ. ಭಾರತದಲ್ಲಿ ಭಾಷಾ ನೀತಿಗೆ ಸಂಬಂಧಿಸಿದ ವಿವಿಧ ವಿಚಾರಗಳನ್ನು ಈ ಕೆಳಗಿನಂತೆ ತಿಳಿಯಬಹುದಾಗಿದೆ. ಭಾರತದಲ್ಲಿ ವೇದ ಹಾಗೂ ಬೌದ್ಧ ಯುಗದಲ್ಲೂ ಆಡು ಭಾಷೆಯಲ್ಲಿ ಶಿಕ್ಷಣ ನೀಡಲಾಗುತ್ತಿತ್ತು. 2ನೇ ಪಾಯಿಂಟು, 1813ರಿಂದ 1833ರ ಅವಧಿಯಲ್ಲಿ ಕ್ರಿಶ್ಚಿಯನ್ ಧರ್ಮ ಪ್ರಚಾರಕ ಸಂಸ್ಥೆಗಳಿಂದ ಪ್ರಾರಂಭಿಸಲ್ಪಟ್ಟ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾದೇಶಿಕ ಭಾಷೆಯೇ ಮಾಧ್ಯಮವಾಗಿತ್ತು. 1854ರ ವುಡ್ಸ್ನ ವರದಿಯ ಪ್ರಕಾರ ಯಾರು ಆಂಗ್ಲ ಭಾಷೆಯಲ್ಲಿ ಬೋಧನೆ ಮಾಡಿದರೆ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವರೋ ಅವರಿಗೆ ಆಂಗ್ಲ ಮಾಧ್ಯಮದಲ್ಲೂ, ಯಾರಿಗೆ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲವೋ ಅಂತಹವರಿಗೆ ಅವರವರ ಮಾತೃಭಾಷೆಯಲ್ಲಿ ಬೋಧನೆ ಮಾಡಬೇಕು ಎಂದು ಇತ್ತು. 1882ರ ಹಂಟರ್ ಆಯೋಗವು ಪ್ರಾಥಮಿಕ ಹಂತದಲ್ಲಿ ಮಗುವಿನ ಮಾತೃಭಾಷೆಯ ಮೂಲಕ ಶಿಕ್ಷಣ ನೀಡಬೇಕೆಂದು ವರದಿ ನೀಡಿದರು. 1904ರ ಭಾರತ ಸರ್ಕಾರದ ಗೊತ್ತುವಳಿಯಲ್ಲಿ 13 ವರ್ಷಗಳವರೆಗೆ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಶಿಕ್ಷಣ ಮಾಧ್ಯಮವಾಗಕೂಡದೆಂದು, ಪ್ರೌಢಶಾಲಾ ಶಿಕ್ಷಣದಲ್ಲಿ ಯಾರೊಬ್ಬರೂ ಪ್ರಾದೇಶಿಕ ಭಾಷೆಯನ್ನು ನಿರ್ಲಕ್ಷಿಸಲು ಅವಕಾಶ ಕೊಡಬಾರದೆಂದು ಹೇಳಲಾಗಿದೆ. ಅಂದರೆ 1904ರ ಭಾರತ ಸರ್ಕಾರ ಆ್ಯಕ್ಟ್ನಲ್ಲಿ ಯಾರೂ ಕೂಡ ಪ್ರಾದೇಶಿಕ ಭಾಷೆಯನ್ನು ಬಿಡಬಾರ್ದು ಅಂತ ಹೇಳಿದ್ದಾರೆ. 1917ರ ಸ್ಲ್ಯಾಡರ್ ಶಿಕ್ಷಣ ಆಯೋಗವು ಪ್ರಾದೇಶಿಕ ಶಿಕ್ಷಣ ಮಾಧ್ಯಮ ಆಗಬೇಕು ಅಂತ ವರದಿ ಮಾಡಿದೆ. 1937ರ ಆಬಾಟ್ ಮತ್ತು ವುಡ್ಸ್ ಶಿಕ್ಷಣ ವರದಿಯು ಇಂಗ್ಲಿಷ್ ಕಲಿಕೆಯ ಮೇಲೆ ಅತಿಯಾದ ಒತ್ತು ನೀಡುವುದು ಅನಾರೋಗ್ಯಕರ ಬೆಳವಣಿಗೆ, ಇಡೀ ಪ್ರೌಢ ಶಿಕ್ಷಣದುದ್ದಕ್ಕೂ ಪ್ರಾದೇಶಿಕ ಭಾಷೆಯೇ ಶಿಕ್ಷಣ ಮಾಧ್ಯಮವಾಗಬೇಕು ಎಂದಿದೆ. ನೆಕ್ಸ್ಟು 1944ರ ಸಾರ್ಜೆಂಟ್ ವರದಿಯು ವಿದ್ಯಾರ್ಥಿಗಳನ್ನು ಸ್ವಾವಲಂಬಿಗಳನ್ನಾಗಿಸುವುದು ಶಿಕ್ಷಣದ ಗುರಿಯಾಗಬೇಕಲ್ಲದೆ ಮಾತೃಭಾಷೆಯೇ ಶಿಕ್ಷಣ ಮಾಧ್ಯಮವಾಗಿರತಕ್ಕದ್ದು ಮತ್ತು ಇಂಗ್ಲಿಷನ್ನು 2ನೇ ಭಾಷೆಯನ್ನಾಗಿ ಕಲಿಸಬೇಕು ಅಂತ ವರದಿ ಮಾಡಿದೆ. 1948-49ರ ವಿಶ್ವವಿದ್ಯಾನಿಲಯ ಆಯೋಗವು ಶಿಕ್ಷಣದ ವಿವಿಧ ಹಂತಗಳಲ್ಲಿ ಇಂಗ್ಲಿಷ್ ಭಾಷೆಗೆ ಬದಲಾಗಿ ಪ್ರಾದೇಶಿಕ ಭಾಷೆಯ ಮೂಲಕ ಶಿಕ್ಷಣವನ್ನು ನೀಡಬೇಕು ಎಂದಿದೆ. ನೆಕ್ಸ್ಟ್ 1952-53ರ ಪ್ರೌಢಶಿಕ್ಷಣ ಆಯೋಗವು ಡಾಕ್ಟರ್ ಮೊದಲಿಯಾರ್ ಆಯೋಗ ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಸೆಕೆಂಡರಿ ಹಂತಗಳಲ್ಲಿ ಮಾತೃಭಾಷೆಯನ್ನು ಭಾಷಾ ಮಾಧ್ಯಮವಾಗಿ ಬಳಸಬೇಕು ಎಂದು ಹೇಳಿದೆ. ನೆಕ್ಸ್ಟ್ 1986ರ ರಾಷ್ಟ್ರೀಯ ಶಿಕ್ಷಣ ನೀತಿಯ ಮಾರ್ಗದರ್ಶಕ ತತ್ವದಲ್ಲಿ ವಿದೇಶಿ ಭಾಷೆ ಕಲಿಯುವುದಕ್ಕೂ ವಿದೇಶಿ ಭಾಷೆಯ ಮೂಲಕ ಕಲಿಸುವುದಕ್ಕೂ ಸಾಕಷ್ಟು ವ್ಯತ್ಯಾಸವಿದೆ. ಮಗುವಿನ ಪರಿಸರಕ್ಕೆ ಪರಕೀಯವಾದ ಒಂದು ಭಾಷೆಯ ಮೂಲಕ ಮಗುವಿಗೆ ಕಲಿಸಲು ಪ್ರಯತ್ನಿಸುವುದು ಸರ್ವಥಾ ಸರಿಯಲ್ಲ ಅಂತ ವಾದ ಮಾಡಿದೆ. ಪರಭಾಷೆಯನ್ನು ಕಲಿಸುವುದರಿಂದ ಮಗು ಸ್ವತಂತ್ರವಾಗಿ ವಿಚಾರಿಸುವ, ಚಿಂತಿಸುವ, ಆಲೋಚಿಸುವ, ವಿಮರ್ಶಿಸುವ ಶಕ್ತಿ ಕಳೆದುಕೊಳ್ಳುತ್ತದೆ. ಕಲಿಯಬೇಕಾದ ವಿಷಯದಲ್ಲಿ ಆಸಕ್ತಿ ಬೆಳೆಸಿಕೊಳ್ಳಲು ವಿದೇಶಿ ಭಾಷೆ ಮಗುವಿಗೆ ಅಡ್ಡಿಯಾಗುತ್ತದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ.
ಸಂವಿಧಾನದ 350ರ ಅನುಚ್ಛೇದದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮಕ್ಕಳ ಮಾತೃಭಾಷೆಯಲ್ಲಿಯೇ ನೀಡಬೇಕು ಎಂದು ಹೇಳಲಾಗಿದೆ. 1950ರಲ್ಲಿ ಸಂವಿಧಾನಾತ್ಮಕವಾಗಿ ಹಿಂದಿಯನ್ನು ರಾಷ್ಟ್ರಭಾಷೆಯನ್ನಾಗಿ ಅಧಿಕೃತವಾಗಿ ಜಾರಿಗೆ ತರಲಾಗಿದೆ. ಈ ಎಲ್ಲ ವಿಷಯಗಳ ಜೊತೆಗೆ ತ್ರಿಭಾಷಾ ಸೂತ್ರವನ್ನೂ ಜಾರಿಗೆ ತರಲಾಗಿದೆ. ಅದರಂತೆ ವಿದ್ಯಾರ್ಥಿಯು 3 ಭಾಷೆಗಳನ್ನು ಕಲಿಯಬೇಕು. 1 ಮಾತೃಭಾಷೆ ಅಥವಾ ಪ್ರಾದೇಶಿಕ ಭಾಷೆ, 2 ಇಂಗ್ಲಿಷ್ ಅಥವಾ ಯಾವುದಾದರೂ ಒಂದು ಯುರೋಪಿಯನ್ ಭಾಷೆ, 3 ಅಹಿಂದಿ ಅಥವಾ ಹಿಂದಿ ಮಾತನಾಡುವ ಪ್ರದೇಶಗಳಲ್ಲಿ ಆ ಒಂದು ಆಧುನಿಕ ಭಾರತೀಯ ಭಾಷೆ, ಹಿಂದಿ ಮಾತನಾಡುವ ಪ್ರದೇಶಗಳಲ್ಲಿ ಬೇರೆ ಯಾವುದಾದ್ರೂ ಪ್ರಾದೇಶಿಕ ಭಾಷೆಯನ್ನು ಕಲಿಬೇಕು ಎಂದು ಜಾರಿಗೆ ತರಲಾಗಿದೆ. ಉಪಸಂಹಾರ: ಸಂವಿಧಾನಾತ್ಮಕವಾಗಿ ಇಷ್ಟೆಲ್ಲ ವಿಷಯಗಳಿದ್ದರೂ ಜನರು ಇಂಗ್ಲಿಶಿನಲ್ಲಿ ವ್ಯವಹರಿಸುವುದು ಹೆಚ್ಚುಗಾರಿಕೆ ಎಂಬ ಹುಚ್ಚಿನಿಂದ ಮಕ್ಕಳನ್ನು ಚಿಕ್ಕ ವಯಸ್ಸಿಗೆ ಇಂಗ್ಲಿಷ್ ಮಾಧ್ಯಮ ಶಾಲೆಗೆ ಸೇರಿಸುತ್ತಾರೆ. ಇಂಗ್ಲಿಷ್ ಅಂತಾರಾಷ್ಟ್ರೀಯ ಭಾಷಾ ಮಾಧ್ಯಮವಾಗಿ ಗುರುತಿಸಿಕೊಂಡಿದ್ದು ತಮ್ಮ ಮಕ್ಕಳ ಜೀವನ ಸುಗಮವಾಗಲಿ ಎಂಬ ಉದ್ದೇಶದಿಂದ ಆಧುನಿಕ ಪೋಷಕರು ಇಂಗ್ಲಿಷ್ ಮಾಧ್ಯಮದತ್ತ ಹೊರಳುತ್ತಿದ್ದಾರೆ. ಭಾಷಾ ನೀತಿ ಹೇಳಿರುವ ಭಾಷಾ ಶಿಕ್ಷಣ ಮಾತೃಭಾಷೆಯಲ್ಲಿಯೇ ಎಂಬ ವಿಚಾರ ಸರಿಯಾಗಿಯೇ ಇದೆ. ಅಂದರೆ ಇದರ ಅರ್ಥ ಇಷ್ಟೇ, ಮಾತೃಭಾಷೆಯಲ್ಲಿ ನಮಗೆ ಅರ್ಥ ಆಗೋ ಹಾಗೆ ಬೇರೆ ಭಾಷೆಯಲ್ಲಿ ಅರ್ಥ ಆಗಲ್ಲ. ಆದರೆ ಈಗೇನು ಮಾಡ್ತಿದ್ದೀವಿ, ಇಂಗ್ಲೀಷ್ ಕಲಿಬೇಕು ಅನ್ನೋ ಹೆಚ್ಚುಗಾರಿಕೆಯಿಂದ ಇದನ್ನು ಕಲಿಸ್ತಾ ಇದ್ದೀವಿ ಅಂತ ಹೇಳಿ ಉಪಸಂಹಾರ ಮಾಡ್ಬೋದು. ಇಷ್ಟು ಬರೆದ್ರೆ ನಿಮ್ಮ 10 ಅಂಕದ ಪ್ರಶ್ನೆಗೆ ಸರಿಯಾದ ಉತ್ತರ ಸರಿಯಾಗಿ ರೆಡಿಯಾಗಿದೆ ಅಂತ ಅಂದ್ಕೊಳ್ಬೋದು. ಮುಂದಿನ ಪ್ರಶ್ನೆ, ಶಾಲೆಗಳಲ್ಲಿ ಬೋಧನಾ ಮಾಧ್ಯಮವಾಗಿ ಇಂಗ್ಲಿಶಿನ ಪಾತ್ರ ಚರ್ಚಿಸಿ. 2ನೇ ಪ್ರಶ್ನೆ, ಶಾಲೆಗಳಲ್ಲಿ ಬೋಧನಾ ಮಾಧ್ಯಮವಾಗಿ ಇಂಗ್ಲಿಶಿನ ಪಾತ್ರವನ್ನು ಚರ್ಚಿಸಿ. ಸಾಮಾನ್ಯವಾಗಿ ಪ್ರತಿಯೊಂದು ಪ್ರಶ್ನೆಯಲ್ಲೂ, ಪ್ರತಿ 2 ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲೂ ಈ ಪ್ರಶ್ನೆ ರಿಪೀಟ್ ಆಗ್ತಾನೆ ಇದೆ. ಇದು 10 ಅಂಕದ ಪ್ರಶ್ನೆ ಆಗಿರುತ್ತೆ. ಪೀಠಿಕೆ: ಇಂದು ಇಂಗ್ಲಿಷ್ ಮಾಧ್ಯಮ ಶಿಕ್ಷಣ ಕೇವಲ ಪರಿಧಿಯ ಪ್ರಶ್ನೆಯಾಗಿ ಉಳಿಯದೆ ಪ್ರಾದೇಶಿಕ ಭಾಷೆಗಳ ಉಳಿವಿನ ಪ್ರಶ್ನೆಯಾಗಿ ಗಂಭೀರಗೊಂಡಿದೆ. ಈ ಕುರಿತ ಕೆಲವು ವಿಚಾರಗಳನ್ನು ಈ ರೀತಿ ಗಮನಿಸೋಣ ಅಂತ ಹೇಳಿ ವಿಷಯ ವಿಶ್ಲೇಷಣೆಗೆ ಬರಬೇಕು. ಆಗಿರುವುದೇನು, ಆಗುತ್ತಿರುವುದೇನು ಅಂತ ತಿಳ್ಕೊಳ್ಳೋಣ. ಮೊದಲನೇದು, ತನ್ನ ಮಾತೃಭಾಷೆಯಲ್ಲಿಲ್ಲದ ಭಾಷೆಯಲ್ಲಿ ಶಿಕ್ಷಣ ಪಡೆಯುವ ಮಗು ಕಲಿಕೆಯಲ್ಲಿ ಉಸಿರುಗಟ್ಟುವ ಸ್ಥಿತಿ ಅನುಭವಿಸುತ್ತದೆ. ನೀರಿನಿಂದ ಹೊರತೆಗೆಯುವುದಂತ ಮೀನಿನಂತೆ. ಮಗುಗೆ ಕನ್ನಡ ಭಾಷೆನೇ ಬರ್ತಿರಲ್ಲ, ಅದಕ್ಕೆ ಇಂಗ್ಲೀಷನ್ನಲ್ಲಿ ಹೇಳಿದ್ರೆ ಏನು ಅರ್ಥ ಆಗುತ್ತೆ, ಅದನ್ನು ನೀರಿನಿಂದ ತೆಗೆದು ಹೊರಗೆ ಹಾಕ್ದಂಗೆ ಆಗುತ್ತೆ ಅಂತ ಹೇಳ್ಬೋದು. 2ನೇದು, ಇಂಗ್ಲೀಷ್ ಮಾಧ್ಯಮ ಶಾಲೆಗಳಿಂದಾಗಿ ಉದ್ದಿಮೆಯಾಗಬಾರದ ಶಿಕ್ಷಣ ನಿಶ್ಚಿತ ಲಾಭ ಗಳಿಕೆ ಉದ್ದಿಮೆ ಆಗುತ್ತಿದೆ. ಶಿಕ್ಷಣ ಯಾವತ್ತೂ ಉದ್ದಿಮೆ ಆಗಬಾರ್ದು ಅಂತ ಚಿಂತಕರು ಹೇಳ್ತಾ ಇದ್ರು. ಆದರೆ ಈಗೇನಾಗ್ತಾ ಇದೆ, ಸ್ಕೂಲ್ ಇದ್ದರೆ ನಿಶ್ಚಿತ ಗಳಿಕೆ ಗ್ಯಾರಂಟಿ ಅಂತ ಉದ್ಯಮವಾಗಿ ಹೊರಹೊಮ್ಮುತ್ತಾ ಇದೆ. 3ನೇದು, ವಿದೇಶಿ ಭಾಷೆಯಾದ ಇಂಗ್ಲೀಷ್ ಮಕ್ಕಳಿಗೆ ಕಬ್ಬಿಣದ ಕಡಲೆಯಾದರೆ ಬಹುಸಂಖ್ಯಾತರಿಗೆ ಅದನ್ನು ಅರ್ಥ ಮಾಡಿಕೊಳ್ಳಲು, ಮಾತನಾಡಲು ಸಾಧ್ಯವೇ ಆಗುತ್ತಿಲ್ಲ. ನೆಕ್ಸ್ಟ್, ಅಪರಿಚಿತ ವಿಷಯಗಳನ್ನು ಅರ್ಥವಾಗದ ಭಾಷೆಯಲ್ಲಿ ಬೋಧಿಸುವುದರಲ್ಲಿ ಯಾವ ಸಾರ್ಥಕತೆ ಇದೆ? ನೆಕ್ಸ್ಟ್, ಅಪಾರ ಅನಕ್ಷರಸ್ಥ ಪಾಲಕರಿಗೆ ತಮ್ಮ ಮಕ್ಕಳು ಏನನ್ನು ಕಲಿಯುತ್ತಿದ್ದಾರೆ ಎಂಬ ಅರಿವೇ ಇರುವುದಿಲ್ಲ. ಈ ನಾಡಿನಲ್ಲಿ ಹುಟ್ಟಿ ಬೆಳೆದ ಮಕ್ಕಳನ್ನು ಈ ನಾಡಿನ ಭಾಷೆಯಿಂದಲೇ ಅಪರಿಚಿತಗೊಳಿಸುವುದು ಎಷ್ಟು ಸರಿ? ಸಮಾನತೆ, ಸಾಮಾಜಿಕ ನ್ಯಾಯ ಒದಗಿಸುವುದು ಶಿಕ್ಷಣದ ಪವಿತ್ರ ಉದ್ದೇಶ. ಎಲ್ಲ ಭಾರತೀಯ ಭಾಷೆಗಳನ್ನೂ ತುಳಿದು ಎದ್ದು ನಿಂತ ಇಂಗ್ಲಿಶಿನಿಂದ ಈ ಉದ್ದೇಶ ಈಡೇರುವುದೇ ಸಾಧ್ಯವಿಲ್ಲ. ಉಳ್ಳವರಿಗೆ ಮಾತ್ರ ಖಾಸಗಿ ಶಾಲೆಗಳಲ್ಲಿ ಇಂಗ್ಲಿಷ್ ಶಿಕ್ಷಣ, ಇಲ್ಲದವರಿಗೆ ಸರ್ಕಾರಿ ಶಾಲೆಯ ಮಾತೃಭಾಷೆಯ ಶಿಕ್ಷಣ. ಇದು ಎಷ್ಟರ ಮಟ್ಟಿಗೆ ಸರಿ? ಮಾತೃಭಾಷೆಯಲ್ಲಿಯೇ ಕಲಿಸಬೇಕೆಂಬ ಸುಪ್ರೀಂ ಕೋರ್ಟಿನ ತೀರ್ಪನ್ನು ನಾವು ಉಲ್ಲಂಘಿಸುತ್ತಿದ್ದೇವೆ. 4 ಭಾಷೆಯನ್ನು ಕಲಿಯುವ ಸಾಮರ್ಥ್ಯ ಮಗುವಿಗಿರುತ್ತದೆಂದು ಮನಃಶಾಸ್ತ್ರಜ್ಞರ ಅಭಿಪ್ರಾಯ. ಆದರೆ ಕನ್ನಡದ ಬಹುತೇಕ ಅಪ್ಪ ಅಮ್ಮಂದಿರು ಕನ್ನಡವನ್ನೇ ಕಲಿಸದೆ 1ನೇ ತರಗತಿಯಲ್ಲಿಯೇ ಇಂಗ್ಲಿಷ್ ಕಲಿಸಬೇಕೆಂದು ಚಳುವಳಿ ಮಾಡುವುದು ಸರಿಯಲ್ಲ. ತಮ್ಮ ಮಾತೃಭಾಷೆಯಲ್ಲಿ ಎಷ್ಟೇ ಪಾಂಡಿತ್ಯ, ಸಾಮರ್ಥ್ಯ ಹೊಂದಿದ್ದರೂ ಇಂಗ್ಲಿಷ್ ಕಲಿಯದ್ದಕ್ಕೆ ಬಾರದ್ದಕ್ಕೆ ಕೀಳಾಗಿ ಕಾಣುವುದು ತಪ್ಪು. ಮಾತೃಭಾಷೆಯಲ್ಲಿಯೇ ಕಲಿತು ಸಾಧನೆ ಮಾಡಿದ ಅನೇಕ ಮಹನೀಯರು ನಮ್ಮ ಕಣ್ಣ ಮುಂದೆಯೇ ಇದ್ದಾರೆ. ಹಾಗಾದರೆ ಏನಾಗಬೇಕು? ಇದು ಎಲ್ಲ ಆಗ್ತಾ ಇದೆ, ಇದಿಷ್ಟು ಆಗ್ತಾ ಇದೆ, ಮುಂದೆ ಏನಾಗಬೇಕು? ಆಗಬೇಕಾಗಿರೋದೇನು? ಮೊದಲನೇದು, ಇಂಗ್ಲಿಷ್ ಒಂದು ಪ್ರಮುಖ ಅಂತಾರಾಷ್ಟ್ರೀಯ ಭಾಷೆ. ಇದನ್ನು ಕಲಿಯುವ ಅಗತ್ಯ ಇದೆ. ಆದರೆ 1ನೇ ತರಗತಿಯಿಂದನೇ ಕಲಿಬೇಕು ಅಂತೇನೂ ಇಲ್ಲ. 2ನೇದು, ಇಂಗ್ಲಿಷ್ ಆಧುನಿಕ ಜಗತ್ತಿನ ಒಂದು ಕಿಟಕಿ, ಇದರಲ್ಲಿ ಸಂದೇಹವಿಲ್ಲ. ಆದರೆ ನಮ್ಮ ಮಕ್ಕಳ ಶಿಕ್ಷಣ ಮಾಧ್ಯಮವೇ ಆಗಬೇಕೆಂತೇನಿಲ್ಲ. ಒಂದು ವಿಷಯವಾಗಿ ಕಲಿತ್ರೆ ಸಾಕು. ಇಂಗ್ಲೀಷ್ ಬೇಕು ಹಾಗಂತ ಅದರಲ್ಲೇ ಕಲಿಬೇಕು ಅಂತ ಏನಿಲ್ಲ, ಒಂದು ವಿಷಯ ಆಗಿ ಕಲಿತ್ರೆ ಸಾಕು.
ಮೂರನೇದು, ಇಂಗ್ಲೀಷ್ ಮುಖ್ಯ ಭಾಷೆಯಾಗಿರಬೇಕು, ಪ್ರತಿಷ್ಠೆಯ ಭಾಷೆಯಾಗಿ ಅಲ್ಲ. ನಾಲ್ಕನೇದು, ಗ್ರಂಥಾಲಯ ಭಾಷೆಯಾಗಿ ಬೆಳೆಯಲಿ, ಆಡಳಿತ ಭಾಷೆಯಾಗಿ ಅಲ್ಲ. ಐದನೇದು, ಆಸಕ್ತರಿಗೆ ಕಲಿಯಲಿಗೆ ಅವಕಾಶ ಇರಲಿ, ಎಲ್ಲರಿಗೂ ಕಲಿಕೆ ಅನಿವಾರ್ಯವಾಗದಿರಲಿ. ಆರನೇದು, ಕಲಿಯಲು ಬರಬೇಡ, ಆದರೆ ಭಾರವಾಗುವುದು ಬೇಡ. ಕಲಿಬೇಕಾ, ಇಂಗ್ಲೀಷ್ ಕಲಿಬೇಕಾ, ಕಲೀರಿ, ಆದರೆ ಇಂಗ್ಲೀಷನ್ನೇ ಕಲಿಬೇಕು ಅಂತ ಭಾರ ಹೂಡಿಕೆ ಮಾಡೋದು ತಪ್ಪು. ಏಳನೇದು, ಇಂಗ್ಲೀಷ್ ಉಪಯೋಗ ಪಡೆಯೋಣ, ಆದರೆ ಅದಕ್ಕೆ ದಾಸರಾಗದಿರೋಣ. ಎಂಟನೇದು, ಇಂಗ್ಲೀಷ್ ಜ್ಞಾನದ ಸಂಕೇತವಾಗಿರಲಿ, ಪೊಳ್ಳು ಪ್ರತಿಷ್ಠೆಗಳ ಸಂಕೇತ ಆಗದೇ ಇರಲಿ. ಡಾಕ್ಟರ್ UR ಅನಂತಮೂರ್ತಿರವರು ಹೇಳುವಂತೆ ಕನ್ನಡದಲ್ಲಿ ಕಲಿ, ಇಂಗ್ಲೀಷನ್ನು ಕಲಿ ಎಂಬುದು ನಮ್ಮ ಸೂತ್ರವಾಗಬೇಕೇ ಹೊರತು ಕನ್ನಡವನ್ನು ಕಲಿ, ಇಂಗ್ಲೀಷಿನಲ್ಲಿ ಕಲಿ ಎಂಬುದಲ್ಲ. ಇಂಗ್ಲೀಷ್ ಕಲಿಬೇಕು, ಕನ್ನಡದಲ್ಲಿ ಕಲಿಬೇಕು, ಹಾಗಲ್ಲ. ಈಗೇನಾಗ್ತಾ ಇದೆ, ಕನ್ನಡನ ಇಂಗ್ಲೀಷ್ನಲ್ಲಿ ಕಲಿಯೋ ಹಂಗಾಗ್ತಾ ಇದೆ. ಆಟುಳ ಬರೀರಿ, ಏನು ಕಾಗುಣಿತನ ಕೆ ಎ ಅಂತ ಬರೀರಿ, ಆ ಥರ ಕಲಿತಾ ಇದ್ದಾರೆ. ಕನ್ನಡವನ್ನು ಇಂಗ್ಲೀಷಿನಲ್ಲಿ ಕಲಿತಿದ್ದಾರೆ, ಹಂಗಾಗಬಾರ್ದು ಅಂತ ಡಾಕ್ಟರ್ UR ಅನಂತಮೂರ್ತಿಯವರು ಹೇಳಿದ್ದಾರೆ. ನಮಗೆ ಬೇಕಿರುವುದು ಇಂಗ್ಲೀಷಿನ ಬೆಣ್ಣೆ ಕೆನೆ ಮೊಸರೇ ಹೊರತು ನೀರು ಮಜ್ಜಿಗೆ ಅಲ್ಲ. ನಮಗೆ ಇಂಗ್ಲೀಷ್ನಲ್ಲಿರೋ ಉತ್ತಮ ಅಂಶಗಳು ಬೇಕು, ಆದರೆ ನಮಗೆ ಇಂಗ್ಲೀಷನ್ನೇ ಕಲಿಬೇಕು ಅನ್ನೋ ಅನಿವಾರ್ಯತೆ ಸೃಷ್ಟಿ ಮಾಡ್ಕೊಳ್ಳೋದು ಸರಿಯಲ್ಲ ಅಂತ ಹೇಳ್ತಾರೆ. ಪ್ರಖ್ಯಾತ ಕಾದಂಬರಿಕಾರ ಸಂಶೋಧಕರಾದ SL ಭೈರಪ್ಪನವರು ಹೇಳಿರುವಂತೆ ಅವರು ಒಂದು 6 ಪಾಯಿಂಟ್ಸ್ನ ಹೇಳಿದ್ದಾರೆ. ಅದನ್ನು ಏನು ಮಾಡೋಣ, ಹೇಳ್ತಾ ಹೋಗೋಣ. ಮೊದಲನೇದು, ಇಂಗ್ಲೀಷ್ ಭಾಷೆಯನ್ನು ವಿಜ್ಞಾನ, ತಂತ್ರಜ್ಞಾನ, ಆಡಳಿತದಲ್ಲಿ ಬಳಸುತ್ತಿದೆಯಾದರೂ ಸಾಂಸ್ಕೃತಿಕವಾಗಿ ಅದು ನಿರ್ಜೀವ ಭಾಷೆ. ಇಂಗ್ಲೀಷ್ ಭಾಷೆ ಇದೆ, ಆದರೆ ಅದು ನಿಜವಾಗಿ ಅದಕ್ಕೆ ಜೀವಂತಿಕೆ ಇಲ್ಲ, ನಿರ್ಜೀವ ಭಾಷೆ. ಮಾತೃಭಾಷಾ ಶಿಕ್ಷಣದ ಜಾಗದಲ್ಲಿ ಇಂಗ್ಲೀಷ್ ಶಿಕ್ಷಣಕ್ಕೆ ಒತ್ತು ನೀಡುವುದು ಮಕ್ಕಳ ಭಾವನೆ ಮತ್ತು ಯೋಚನಾ ಲಹರಿಯನ್ನು ಹತ್ತಿಕ್ಕಿದಂತೆ. ನೆಕ್ಸ್ಟ್ ಪಾಯಿಂಟು, ಮಕ್ಕಳಿಗೆ ಆರಂಭವಾದ ಶಿಕ್ಷಣವನ್ನು ಅವರ ಪ್ರಾದೇಶಿಕ ಭಾಷೆಗಳಲ್ಲಿ ಕತೆ, ಹಾಡು, ಕವನ, ಸರಳ ಗದ್ಯಗಳನ್ನು ಹೇಳುವುದರ ಮೂಲಕ ನೀಡಬೇಕು. 4ನೇದು, ಮಾತೃಭಾಷೆಯು ಮಗುವಿನ ಮಾನಸಿಕ ಮತ್ತು ಭಾವನಾತ್ಮಕ ಪ್ರಗತಿಗೆ ಅತ್ಯಂತ ಸೂಕ್ತವಾಗಿ ಹೊಂದುತ್ತದೆ. 5ನೇದು, ಪ್ರಾದೇಶಿಕ ಭಾಷೆಗಳು ಈ ದೇಶದ ಶ್ರೀಮಂತ ಸಂಸ್ಕೃತಿಯ ಪ್ರತಿಬಿಂಬ. ಹೀಗೆಲ್ಲ ಹೇಳಿದ್ದಾರೆ. ಉಪಸಂಹಾರ ಏನು ಮಾಡಬೇಕು? ಒಟ್ಟಿನಲ್ಲಿ ಹೇಳುವುದಾದರೆ ನಮ್ಮ ಭಾಷೆಯ ಮೇಲಿನ ಹಿಡಿತ ಕಡಿಮೆ ಮಾಡಿಕೊಳ್ಳದಂತೆ ನಮ್ಮ ಭಾಷೆಯ ಮೂಲಕವೇ ಇತರ ಎಲ್ಲ ಭಾಷೆಗಳನ್ನು ಕಲಿಯುವುದರಿಂದ ಬೌದ್ಧಿಕ ಮತ್ತು ಮಾನಸಿಕ ವಿಕಾಸವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇಂಗ್ಲೀಷ್ ಕಲಿತವರು ಹೆಚ್ಚು, ಕನ್ನಡ ಕಲಿತವರು ಕಡಿಮೆ ಎಂಬ ಭೇದ ಭಾವ ಒಳ್ಳೆಯದಲ್ಲ ಎಂದು ತಿಳಿದರೆ ಸಾಕು. ಇಷ್ಟೇಳಿ ನಿಮ್ಮ ಏನು ಅಭಿಪ್ರಾಯ ಇರುತ್ತೆ, ನೀವಿಲ್ಲಿ ಚರ್ಚೆ ಮಾಡ್ತಿದ್ದೀರಾ, ಏನಾಗಿದೆ, ಏನಾಗಬೇಕು, ಮುಂದೇನು ಆಗುತ್ತೆ ಅಂತ ಒಂದಿಷ್ಟು ವಿಷಯಗಳನ್ನ ಸೇರಿಸಿ ಬರೆದ್ರೆ ನಿಮ್ಮ ಉತ್ತರ ಪರಿಪೂರ್ಣವಾಗುತ್ತೆ. ಆ ಪರಿಪೂರ್ಣ ಉತ್ತರಕ್ಕೆ ಉತ್ತಮ ಅಂಕಗಳು ಕೂಡ ಸಿಗುತ್ತೆ. ಈ ನನ್ನ ಪ್ರಶ್ನೆಗೆ ಉತ್ತರಗಳು ಇಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಈ ಚಾನಲ್ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡಿ. ಧನ್ಯವಾದಗಳು. ಥ್ಯಾಂಕ್ ಯು.